ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ, ನೋಡೋಣ ಯಾವೆಲ್ಲ ಇದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರಿ, ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು 169 ಪಾಯಿಂಟ್ಸ್ 0.66% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ಇಂದಿನ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು, ಬಟ್ ಈ ವಾರದಲ್ಲಿ ಮೋರ್ ದನ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನಮ್ಮ ನಿಫ್ಟಿ. ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು 343 ಪಾಯಿಂಟ್ಸ್ 0.41% ಡೌನ್ ಫಾಲ್ ಇದೆ. ತುಂಬಾ ಎಕ್ಸ್ಟ್ರೀಮ್ ಡೌನ್ ಟ್ರೆಂಡ್ ಏನಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ, ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಅಂತಾನೆ ಹೇಳ್ಬೋದು. ಏನೋ ನಮ್ಮ ಮಾರ್ಕೆಟ್ ಅಂತೂ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ಹಾಗೆ ಅಮೆರಿಕನ್ ಮಾರ್ಕೆಟ್ 4th ಜುಲೈ ಕ್ಲೋಸ್ ಇತ್ತು, ಯಾಕಂದ್ರೆ ಅಮೆರಿಕದ ಸ್ವಾತಂತ್ರ್ಯ ದಿನ 4 ಜುಲೈ, ಹಾಗಾಗಿ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ರಜೆ ಇತ್ತು. 3ನೇ ತಾರೀಕು ಪರ್ಫಾರ್ಮೆನ್ಸ್ ಇಲ್ಲಿ ಓಪನ್ ಇರೋದು. ಹಾಗಾಗಿ ಕಳೆದ ವಾರ ಜಸ್ಟ್ 4 ಡೇಸ್ ಮಾತ್ರ ಅಮೆರಿಕನ್ ಮಾರ್ಕೆಟ್ ಓಪನ್ ಇತ್ತು. 4 ಡೇಸ್ ಓಪನ್ ಮಾಡಕ್ ಆಗುದಿಲ್ಲ, ಇಲ್ಲಿ 5 ಡೇಸ್ ಸಿಗೋದು. 5 ಡೇಸ್ ಓಪನ್ ಮಾಡಿದ್ರೆ ಟ್ರೆಂಡ್ ತುಂಬಾನೇ ಚೆನ್ನಾಗಿದೆ, ಮೋರ್ ದೆನ್ 3% ಅಪ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ನೋಡಬಹುದು. ಎಲ್ಲೂ ಕೂಡ ಏನು ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರಲಿಲ್ಲ, ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, ಅದರಲ್ಲೂ ಮೋರ್ ದೆನ್ 3%. ಜೊತೆಗೆ ಆಲ್ ಟೈಮ್ ಐ ಎಲ್ ಇದೆ ಅಮೆರಿಕನ್ ಮಾರ್ಕೆಟ್ ನೋಡಬಹುದು, ಆಲ್ ಟೈಮ್ ಐ ಎಲ್ ಇದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇತ್ತೀಚೆಗೆ ಅಲ್ಲೂ ಕೂಡ ಕರೆಕ್ಷನ್ ಬಂದಿತ್ತು, ಬಟ್ ನಂತರ ಒಳ್ಳೆ ಗೇನ್ ಕೂಡ ಆಗಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಇನ್ನು ನಮ್ಮ ಮಾರ್ಕೆಟ್ ಫುಲ್ಲಿ ರಿಕವರಿ ಆಗ್ಬೇಕಾಗಿದೆ. ನಂತರ ನಾಸ್ಟಾಕ್ ಕಂಪೋಸಿಟ್ ಕಡೆ ಬಂದ್ರೆ ಗುರುವಾರದ ಸೆಷನ್ ಅಲ್ಲಂತೂ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಇದೆ, 383 ಪಾಯಿಂಟ್ಸ್ 1.9% ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ, ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸದ್ಯದ ಮಟ್ಟಿಗೆ ಸ್ವಲ್ಪ ಟ್ರೆಂಡ್ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಗೆ ಟರ್ನ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಕಳೆದ ವಾರ ಅಂದ್ರೆ ಪ್ರೀವಿಯಸ್ ವೀಕ್ ಇತ್ತು, ಬಟ್ ಈ ವಾರದಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಈ ವಾರ ಯಾವೆಲ್ಲ ಇವೆಂಟ್ ಗಳು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಆ ಸುದ್ದಿಗಳಿಗೆ ಬಂದ್ರೆ, ಎಸ್ಪೆಷಲಿ ಈ ವಾರ ಟ್ಯಾರಿಫ್ಸ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಯಾಕೆಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ 90 ಡೇಸ್ ಪಾಸ್ ಏನಿತ್ತು, ಆ ಪಾಸ್ ಈ ವಾರಕ್ಕೆ ಕ್ಲೋಸ್ ಆಗ್ತಾ ಇದೆ ಜುಲೈ 9ಕ್ಕೆ. ಜೊತೆಗೆ ನಿನ್ನೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಟ್ರಂಪ್ ಸೈನ್ಸ್ ಟೇಕ್ ಇಟ್ ಆರ್ ಲೀವ್ ಇಟ್ ಟ್ಯಾರಿಫ್ ಲೆಟರ್ಸ್ ಟು 12 ನೇಷನ್ಸ್ ನೇಮ್ಸ್ ಔಟ್ ಮಂಡೇ. 12 ದೇಶಗಳಿಗೆ ಟ್ರಂಪ್ ಲೆಟರ್ ಕಳಿಸ್ತಾ ಇದ್ದಾರೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ. ಅಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬಿಡಿ, ನಾವಿಷ್ಟು ಟ್ಯಾರಿಫ್ ಹಾಕ್ತಿದೀವಿ ಅಂತ. ಆದ್ರೆ ಯಾವೆಲ್ಲ ದೇಶಗಳಿಗೆ ನಾವು ಕಳಿಸ್ತಿದೀವಿ ಅನ್ನೋಂತ ಮಾಹಿತಿಯನ್ನ ಡೊನಾಲ್ಡ್ ಟ್ರಂಪ್ ಅವರು ಬಿಟ್ಕೊಟ್ಟಿಲ್ಲ. ಸೋಮವಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾವೆಲ್ಲ ದೇಶಗಳಿಗೆ ಲೆಟರ್ ಕಳಿಸ್ತಿದ್ದಾರೆ ಅಂತ ಸೋಮವಾರ ಗೊತ್ತಾಗುತ್ತೆ. ಅಂದ್ರೆ ನಾಳೆ ಜುಲೈ 9 ಟ್ಯಾರಿಫ್ ಪಾಸ್ ಏನಿದೆ ಅದು ಎಂಡ್ ಆಗುತ್ತೆ. ಆಗಸ್ಟ್ 1ನೇ ತಾರೀಕಿಂದ ಟ್ಯಾರಿಫ್ಸ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಅಂದ್ರೆ ಈ 12 ದೇಶಗಳ ಲಿಸ್ಟ್ ಅಲ್ಲಿ ಇಂಡಿಯಾ ಇದೆಯಾ ಇಲ್ವಾ ಗೊತ್ತಿಲ್ಲ, ನಾಳೆ ಗೊತ್ತಾಗುತ್ತೆ. ಇದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ, ಹಾಗಾಗಿ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಇನ್ನು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಇಂಡಿಯಾದ ಸ್ಟ್ಯಾನ್ಸ್ ಅನ್ನ ನೋಡೋದಾದ್ರೆ, ಇಂಡಿಯಾ ಸ್ಟ್ರೆಸಸ್ ಸಾವರಿನಿಟಿ ಕಾಶಿಯಸ್ ಅಂಡ್ ಟ್ಯಾರಿಫ್ ಡೆಡ್ ಲೈನ್ಸ್. ಟ್ಯಾರಿಫ್ ಡೆಡ್ ಲೈನ್ ಬಗ್ಗೆ ಕಾಶಿಯಸ್ ಆಗಿದೆ. ಹಾಗೆ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ನಿನ್ನೆ ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಇಂಡಿಯಾ ಡಸ್ ನಾಟ್ ಎಂಟರ್ ಇನ್ ಟು ಎನಿ ಟ್ರೇಡ್ ಅಗ್ರಿಮೆಂಟ್ ಬೇಸ್ಡ್ ಆನ್ ಡೆಡ್ ಲೈನ್ಸ್. ಅಂದ್ರೆ ನಾವು ಡೆಡ್ ಲೈನ್ ಅನ್ನ ನೋಡಿ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸೈನ್ ಹಾಕೋದಿಲ್ಲ. ವಿ ವಿಲ್ ಸೈನ್ ಎ ಡೀಲ್ ವಿತ್ US ಓನ್ಲಿ ವೆನ್ ಇಟ್ ಈಸ್ ಫುಲ್ಲಿ ಫೈನಲೈಸ್ಡ್. ಯಾವಾಗ ಡೀಲ್ ಗೆ ಸಂಬಂಧಪಟ್ಟಂತೆ ಫೈನಲೈಸ್ ಆಗುತ್ತೋ ಆಗ್ಲೇ ನಾವು ಸೈನ್ ಮಾಡೋದು. ಡೆಡ್ ಲೈನ್ ನೋಡ್ಕೊಂಡು ನಾವು ಡಿಸಿಷನ್ ತಗೊಳ್ಳೋದಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಪ್ರಾಪರ್ಲಿ ಯಾವಾಗ ಕನ್ಕ್ಲೂಡ್ ಆಗುತ್ತೋ ಮಾತುಕತೆಗಳು, ಆ ನಂತರನೇ ಸೈನ್ ಹಾಕೋದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇವರು ಡೆಡ್ ಲೈನ್ ಗೆ ಸಂಬಂಧಪಟ್ಟಂತೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಈ ಸ್ಟೇಟ್ಮೆಂಟ್. ಡೆಡ್ ಲೈನ್ ಇರುತ್ತೆ, ಬಟ್ ನಾವು ಫುಲ್ಲಿ ಮಾತುಕತೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಿದ ನಂತರ, ಫೈನಲೈಸ್ ಆದ ನಂತರನೇ ಸೈನ್ ಮಾಡೋದು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈ ವಾರ ಪೂರ್ತಿ ಟ್ಯಾರಿಫ್ ಸದ್ದು ಮಾಡುತ್ತೆ. ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ಜೊತೆಗೆ ನಾಳೆ 12 ಕಂಟ್ರೀಸ್ ನೇಮ್ ಬಂದ್ರು ಕೂಡ ಅದರಲ್ಲಿ ಇಂಡಿಯಾ ಇದ್ರೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಬರುವುದು. ಜೊತೆಗೆ ಏನೆಲ್ಲ ಮೆನ್ಷನ್ ಮಾಡಿರ್ತಾರೆ ಲೆಟರ್ ಅಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ. ಒಟ್ಟಿನಲ್ಲಿ ಆಗಸ್ಟ್ 1ನೇ ತಾರೀಕಿಂದ ಟ್ಯಾರಿಫ್ ಜಾರಿ ಆಗುತ್ತೆ ಅನ್ನುವಂತ ಅಪ್ಡೇಟ್ ನ ಕೊಡ್ತಿದ್ದಾರೆ. ಹಾಗಾಗಿ ಈ ವಾರ ಒಂದಷ್ಟು ವಾಲಟಿಲಿಟಿ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ, ಹಾಗೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ. ಇನ್ ಕೇಸ್ ಟ್ರೇಡ್ ಡೀಲ್ ಆದ್ರೆ ಎಸ್ಪೆಷಲಿ ಕೆಲವು ಸ್ಪೆಸಿಫಿಕ್ ಸೆಕ್ಟರ್ಸ್ ಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಇಂಡಿಯಾಗೆ. ನೋಡಬಹುದು, ಎ ವೆಲ್ ನೆಗೋಷಿಯೇಟೆಡ್ ಪ್ಯಾಕ್ಟ್ could open up new opportunities in sectors like pharmaceuticals, textiles and digital services.
ಎಸ್ಪೆಷಲಿ ಈ 3 ಸೆಕ್ಟರ್ಸ್ಗೆ ಬಿಗ್ ಅಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ. ಇನ್ನು ಆಟೋ ಕೂಡ ಅಪರ್ಚುನಿಟೀಸ್ ಸಿಗುತ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಗುತ್ತಾ ಅನ್ನುವಂತ ವೈಟಿಂಗ್ ಲಿಸ್ಟ್ ಅಲ್ಲಿ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಆಟೋ ಟ್ಯಾರಿಫ್ ಅನ್ನ ಹೈಕ್ ಮಾಡಿದ್ದಾರೆ. ಬಟ್ ಭಾರತ ಹಾಗೂ US ನಡುವಿನ ಟ್ರೇಡ್ ಡೀಲ್ ಅಲ್ಲಿ ಏನಾದ್ರು ಇದಕ್ಕೆ ಎಕ್ಸಂಪ್ಷನ್ ಸಿಗುತ್ತಾ ಅನ್ನುವಂತ ವೈಟಿಂಗ್ ಲಿಸ್ಟ್ ಅಲ್ಲಿ ಇದೆ. ಹಾಗಾಗಿ ಆ ಸೆಕ್ಟರ್ ನು ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ. ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ, ಇನ್ ಕೇಸ್ ಟ್ರೇಡ್ ಡೀಲ್ ಕಂಪ್ಲೀಟ್ ಆದ್ರೆ ಏನೆಲ್ಲ ಇರುತ್ತೆ, ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ಆಗ್ಬೋದು, ಹಾಗೆ ಯಾವೆಲ್ಲ ಸೆಕ್ಟರ್ಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು, ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಈ ವಾರದಲ್ಲಿ ಅಂತ. ನಂತರ ರಷ್ಯಾ ಯುಕ್ರೇನ್ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬರ್ತಾ ಇದೆ. ಲಾಸ್ಟ್ ವೀಕ್ ಒಂದು ಸುದ್ದಿಯನ್ನು ಕೂಡ ನಾನು ಕವರ್ ಮಾಡಿದ್ದೆ. 400% ಟ್ಯಾರಿಫ್ ಹಾಕುವಂತ ಮಾತುಗಳು ಕೇಳಿ ಬರ್ತಾ ಇದೆ ರಷ್ಯಾದಿಂದ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶಗಳ ಮೇಲೆ. ಅದರಲ್ಲಿ ಮೇಜರ್ ಆಗಿರೋದೇ ಇಂಡಿಯಾ ಹಾಗೂ ಚೈನಾ. ಯುಕ್ರೇನ್ ಮೇಲೆ ರಷ್ಯಾ ದೊಡ್ಡ ಮಟ್ಟದ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ ನಿನ್ನೆ. ಡೊನಾಲ್ಡ್ ಟ್ರಂಪ್ ಅವರು ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಪುಟಿನ್ಗೆ ವಿರುದ್ಧವಾಗಿ ಕೊಡ್ತಿದ್ದಾರೆ. ಇದು ಏನಾದ್ರೂ ಅವರ ಮೇಲೆ ಇನ್ನೂ ಹೆಚ್ಚಿನ ಸ್ಯಾಂಕ್ಷನ್ ಹಾಕುವಂತ ನಡೆಗಳಿಗೆ ಕಾರಣ ಆಗುತ್ತಾ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಸ್ಯಾಂಕ್ಷನ್ ಹಾಕೋದ್ರಿಂದ ಒಂದಷ್ಟು ಸಮಸ್ಯೆಗಳು ಖಂಡಿತ ಆಗುತ್ತೆ ಕ್ರೂಡ್ ಇಂಪೋರ್ಟ್ ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ಕಡೆ ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿಯ ಅಪ್ಡೇಟ್ಗಳು ರಷ್ಯಾ ಯುಕ್ರೇನ್ ಇಂದ ಬರ್ತವೆ ಅಂತ. ನಂತರ ಇನ್ನು ಇಸ್ರೇಲ್ ಹಮಾಸ್ಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳು ಬರ್ತಾ ಇದಾವೆ. ಬಹುಶಃ 60 ದಿನಗಳ ಸೀಸ್ ಫೈರ್ ಆಗ್ಬೋದು ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ. ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ, ಬಟ್ ಸೀಸ್ ಫೈರ್ ಗೆ ಹತ್ರ ಆಗ್ತಾ ಇದೆ ಹಮಾಸ್ ಹಾಗೂ ಇಸ್ರೇಲ್ ಅನ್ನುವಂತ ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಈ ಕಡೆ ಕೂಡ ಗಮನವನ್ನ ಇಡಬಹುದು ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅಂತ. ಇಲ್ಲೆಲ್ಲ ಶಾಂತಿ ನೆಲೆಸೋದು ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ. ನೋಡೋಣ ಅದು ಸಾಧ್ಯ ಆಗುತ್ತಾ ಅಂತ. ಏನೋ ಚೈನಾದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ ನೋಡಬಹುದು. 8 ಜುಲೈ ನಾಡಿದ್ದು ರಿಲೀಸ್ ಆಗುತ್ತೆ. ಇಂದಿನ ಸಲ 0.1% ಇತ್ತು. ಫೋರ್ಕಾಸ್ಟ್ ಕೂಡ ನೋಡಬಹುದು 0.1 ಇತ್ತು. ಆಲ್ಮೋಸ್ಟ್ ಸೇಮ್ ಬಂದಿತ್ತು. ನೆಗೆಟಿವ್ ಇನ್ಫ್ಲೇಷನ್ ಇದೆ ಚೈನಾದಲ್ಲಿ. ಡಿಫ್ಲೇಷನ್ ಇದು, ಇನ್ಫ್ಲೇಷನ್ ಅಲ್ಲ, ಡಿಫ್ಲೇಷನ್ ಇದೆ. ಈ ಮುಂಚೆ ಇನ್ನೂ ಜಾಸ್ತಿ ಇತ್ತು, ಅದು ಕಡಿಮೆ ಆಗಿದೆ ನೋಡಬಹುದು. 0.4, 0.7 ಈ ರೀತಿಯಾಗಿತ್ತು. ಈಗ 0.1 ಗೆ ಬಂದಿದೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಈ ವಾರ ಯಾವ ರೀತಿ ಇರುತ್ತೆ ಚೈನಾದ ಇನ್ಫ್ಲೇಷನ್ ಅಂತ. ಇನ್ನು FOMC ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ FOMC ಅಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗಿತ್ತು ಅದ್ರ ಬಗ್ಗೆ ಮಿನಿಟ್ಸ್ ಅಲ್ಲಿ ವಿಷಯಗಳು ಆಚೆ ಬರುತ್ತೆ. ಜುಲೈ 9ಕ್ಕೆ FOMC ಮಿನಿಟ್ಸ್ ರಿಲೀಸ್ ಆಗುತ್ತೆ. ಈ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಇಡಬಹುದು. ಯಾಕಂದ್ರೆ ಅಲ್ಲಿ ಬರುವಂತ ವಿಷಯಗಳು ಕೂಡ ಕೆಲವು ಸಲ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ನ ಮಾಡ್ತವೆ. ಜೊತೆಗೆ ಮುಂದಿನ ರೇಟ್ ಕಟ್ಸ್ ಬಗ್ಗೆ ಕೂಡ ಹಿಂಟ್ಸ್ ಅನ್ನ ಕೊಡಬಹುದು ಮೆಂಬರ್ಸ್ ಡಿಸ್ಕಷನ್ಸ್. ಹಾಗಾಗಿ FOMC ಮಿನಿಟ್ಸ್ ಮೇಲೆ ಕೂಡ ಗಮನವನ್ನ ಇಡಬೇಕಾಗುತ್ತೆ ಜುಲೈ 9th. ನೆಕ್ಸ್ಟ್ US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ. ಇದು ಪ್ರತಿ ಗುರುವಾರ ಕೂಡ ರಿಲೀಸ್ ಆಗುವಂತದ್ದು, ಇದೇನು ಹೊಸದಲ್ಲ. ಬಟ್ ಸ್ಟಿಲ್ ಈ ಸಲ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ಸಲ ನೋಡಬಹುದು 240K ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 233K. ಹಾಗೆ ಈಗ ಫೋರ್ಕಾಸ್ಟ್ 235K ಇದೆ. ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಸಲ ಅಬ್ಸರ್ವ್ ಮಾಡಬಹುದು ಜುಲೈ 10ನೇ ತಾರೀಕು. ಜೊತೆಗೆ ಮೊನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾಕೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅನ್ನೋ ಕಾರಣವನ್ನ. ಅದಕ್ಕೆ ಪ್ರಮುಖ ಕಾರಣನೇ ಲೇಬರ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಇಂಪ್ರೂವ್ ಆಗಿರೋದು. ಹಾಗಾಗಿ ಇಲ್ಲೂ ಕೂಡ ಬಹುಶಃ ಕಡಿಮೆ ಆಗ್ಬೋದು ಜಾಬ್ಲೆಸ್ ಕ್ಲೈಮ್ಸ್. ಲೇಬರ್ ಮಾರ್ಕೆಟ್ ಇಂಪ್ರೂವ್ ಆಯ್ತು ಅಂತಂದ್ರೆ ರಿಸೆಷನ್ ನ ಪ್ರಾಬಬಿಲಿಟಿ ಕಡಿಮೆ ಆಗುತ್ತೆ. ಹಾಗಾಗಿನೇ ಇದೆಲ್ಲವೂ ಕೂಡ ತುಂಬಾನೇ ಕ್ರೂಷಿಯಲ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಅಬ್ಸರ್ವ್ ಮಾಡಬಹುದು ಜಾಬ್ಲೆಸ್ ಕ್ಲೈಮ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಡೇಟಾ ಅಂತ. ಜಾಬ್ಲೆಸ್ ಕ್ಲೈಮ್ಸ್ ಕಡಿಮೆ ಆಗೋದು ಪಾಸಿಟಿವ್, ಜಾಸ್ತಿ ಆಗೋದು ನೆಗೆಟಿವ್ ಆಗುತ್ತೆ. ಇನ್ನು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದು ಅಂದ್ರೆ ಇನ್ನು ಮುಂದೆ ರಿಸಲ್ಟ್ಸ್. ನಾಳೆಯಿಂದನೇ ಅಫಿಷಿಯಲ್ ಆಗಿ ರಿಸಲ್ಟ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ ಈ ವಾರ ನೋಡಬಹುದು. 7ನೇ ತಾರೀಕು ಹಲವು ಕಂಪನಿಗಳಿದೆ, 8ನೇ ತಾರೀಕು ಕೂಡ ಕೆಲವು ಕಂಪನಿಗಳಿದಾವೆ. ಮೇಜರ್ ಕಂಪನಿ ಅಂದ್ರೆ ಅದು TCS 10ನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ. ಅವತ್ತೇ ಟಾಟಾ ಎಲೆಕ್ಸಿ ರಿಸಲ್ಟ್ ಕೂಡ ಇದೆ. ಇವುಗಳನ್ನೆಲ್ಲ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಈ ವಾರದಿಂದ ರಿಸಲ್ಟ್ಸ್ ಹಬ್ಬ ಶುರುವಾಗ್ತಾ ಇದೆ. ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದೀನಿ. ಹೇಗೆ ರಿಸಲ್ಟ್ಸ್ ಅನ್ನ ಚೆಕ್ ಮಾಡಬೇಕು, ಈ ಲಿಸ್ಟ್ ಅನ್ನ ಹೇಗೆ ನಾವು ನೋಡಬಹುದು ಅನ್ನೋದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ಇನ್ನು ನೆಕ್ಸ್ಟ್ ಕ್ರೂಡ್ ಅಲ್ಲಿ 68, 69 ರೇಂಜ್ ಬೌಂಡ್ ಟ್ರೇಡ್ ಕಂಡು ಬರ್ತಾ ಇದೆ. ಬಿಲೋ 17 ಇದೆ. ಒಳ್ಳೆ ಸುದ್ದಿ ಡೌನ್ ಅಲ್ಲಿರೋದು. ಇನ್ ಕೇಸ್ ಇನ್ನೂ ಡೌನ್ ಆಯ್ತು ಅಂದ್ರೆ ಅದು ಬಿಗ್ ಪಾಸಿಟಿವ್. ಸದ್ಯಕ್ಕಂತೂ ಅಪ್ ಆಗುವಂತ ಯಾವುದೇ ಬ್ಯಾಡ್ ನ್ಯೂಸ್ ಇಲ್ಲ. ಇದ್ದವೆಲ್ಲ ಸದ್ಯದ ಮಟ್ಟಿಗೆ ಸ್ಟಾಪ್ ಆಗಿದ್ದಾವೆ. ನೋಡೋಣ ಕ್ರೂಡ್ ಕಡೆ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ಇರುತ್ತೆ ಅಂತ. ಇನ್ ಕೇಸ್ ರಷ್ಯಾದ ಮೇಲೆ ಏನಾದ್ರೂ ಸ್ಯಾಂಕ್ಷನ್ಸ್ ಹಾಕಿದ್ರೆ ಬಹುಶಃ ಅದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ಬೋದು ಕ್ರೂಡ್ ಅಲ್ಲಿ. ಆ ಕಡೆ ಕೂಡ ನಿಮ್ಮ ಗಮನವನ್ನ ಇಡಬೇಕಾಗುತ್ತೆ. ಇನ್ನು FIS DIS ಆಕ್ಟಿವಿಟೀಸ್. FIS ಅಂತೂ ಸದ್ಯದ ಮಟ್ಟಿಗೆ ಜುಲೈ ಸೆಷನ್ ಅಲ್ಲಿ ಇಲ್ಲಿವರೆಗೂ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 5773 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಲಾಸ್ಟ್ 4 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ. FIS 4111 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಶುಕ್ರವಾರದ ಸೆಷನ್ ಅಲ್ಲಿ ಇಬ್ರು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. FIS ಕೂಡ 760 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS ಕೂಡ 1028 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ಶುಕ್ರವಾರ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. FIS ಇಂದ ಇನ್ಫ್ಲೋ ಬರೋದು ತುಂಬಾ ಇಂಪಾರ್ಟೆಂಟ್. ನೋಡೋಣ, ಸದ್ಯದ ಮಟ್ಟಿಗೆ ಆ ರೀತಿಯ ಮೊಮೆಂಟಮ್ ಕಾಣ್ತಾ ಇಲ್ಲ. ನೆಟ್ ಸೆಲ್ಲರ್ಸ್ ಆಗಿದ್ದಾರೆ.
ಕಳೆದ ಮಂತ್ 7,488 ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದ ಬೈಯಿಂಗ್ ಏನಲ್ಲ, ಬಟ್ ಸ್ಟಿಲ್ ನೆಟ್ ಬೈಯರ್ಸ್ ಆಗಿದ್ದಾರೆ ಜೂನ್ ಅಲ್ಲಿ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕೂಡ ಹಲವು ಐಪಿಒಗಳು ಇದಾವೆ. ಟ್ರಾವೆಲ್ ಫುಡ್ ಸರ್ವಿಸಸ್ ನಾಳೆಯಿಂದ ಓಪನ್ ಆಗ್ತಾ ಇದೆ. ಹಾಗೆ ಸ್ಮಾರ್ಟ್ ವರ್ಕ್ಸ್ ಕೋವರ್ಕಿಂಗ್ 10th ಜುಲೈ ಓಪನ್ ಆಗ್ತಾ ಇದೆ. ಇವುಗಳ ಕಡೆ ಕೂಡ ಗಮನವನ್ನ ಇಡಬಹುದು. ಜೊತೆಗೆ ಕ್ರಿಸಾಕ್ ಲಿಸ್ಟಿಂಗ್ ಇರುತ್ತೆ ಈ ವಾರ. ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿ ಆಗಿರುತ್ತೆ, ಈ ಕಡೆ ಕೂಡ ಗಮನವನ್ನ ಇಡಬಹುದು. ಅಂತೆಂ ಬಯೋಸೈನ್ಸ್ ಹಾಗೂ NSDL ಇನ್ನು ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ, ಬಹುಶಃ ಈ ವಾರದಲ್ಲಿ ಡೇಟ್ ಕೂಡ ಅನೌನ್ಸ್ ಆಗಬಹುದು. ಈ ಕಡೆ ಕೂಡ ನಿಮ್ಮ ಗಮನವನ್ನ ಇಡಬಹುದಾಗಿರುತ್ತೆ. ಇನ್ನು ಡಾಲರ್ ವರ್ಸಸ್ ರುಪಿ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ. 85.5 ಅಲ್ಲಿ ಇದೆ. 86 ಮೇಲೆ ಹೋಗಿದ್ದಂತ ರುಪಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಡಾಲರ್ ಸ್ವಲ್ಪ ವೀಕ್ ಆಗಿದೆ ಕಳೆದ ವಾರ. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ ಸ್ಟ್ರಾಂಗ್ ರುಪಿ ಇಂಡಿಯನ್ ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್. ಸದ್ಯದ ಮಟ್ಟಿಗೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ವಾರ ಯಾವ ರೀತಿ ಇರುತ್ತೆ ಅದನ್ನ ಅಬ್ಸರ್ವ್ ಮಾಡಬಹುದು. ಇನ್ ಕೇಸ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಬ್ಯಾಡ್ ನ್ಯೂಸ್ ಗಳು ಬಂದ್ರೆ ರುಪಿ ವೀಕ್ ಆಗುವಂತ ಚಾನ್ಸಸ್ ಇರುತ್ತೆ. ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ನ್ಯೂಸ್ ಬಂದ್ರೆ ರುಪಿ ಸ್ಟ್ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ರುಪಿ ಸ್ಟ್ರಾಂಗ್ ಆಗೋದು ಮಾರ್ಕೆಟ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿ ಈ ಕಡೆ ಕೂಡ ಗಮನವನ್ನ ಇಡಬಹುದು. ಇನ್ನು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಮತ್ತೆ 1 lakh ಲೆವೆಲ್ ಅನ್ನ ರೀಕ್ಲೈಮ್ ಮಾಡಿದೆ. ಅಂದ್ರೆ ಡೌನ್ ಆಗಿತ್ತು, ಮತ್ತೆ ಮೊನ್ನೆ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದು 1 lakh ಅನ್ನ ಕ್ರಾಸ್ ಮಾಡಿದೆ. ಈ ಕಡೆ ಕೂಡ ಗಮನ ಇಡಬಹುದಾಗಿರುತ್ತೆ. ಈಕ್ವಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಗೋಲ್ಡ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಈಕ್ವಿಟಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಇದು ಶಾರ್ಟ್ ಟರ್ಮ್ ಅಲ್ಲಿ ಆಗುವಂತದ್ದು. ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಕಡೆ ಇರುತ್ತೆ. ಅಂದ್ರೆ ಈಕ್ವಿಟಿ ಮಾರ್ಕೆಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಗೋಲ್ಡ್ ಸ್ಟಾಗ್ನೆಂಟ್ ಆಗ್ಬಿಡುತ್ತೆ. ಅಂದ್ರೆ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುತ್ತೆ. ಈಕ್ವಿಟಿ ಮಾರ್ಕೆಟ್ಸ್ ಏನಾದ್ರು ಡೌನ್ ಆಗ್ಲಿಕ್ಕೆ ಶುರು ಆಯ್ತು ಅಂದ್ರೆ ಗೋಲ್ಡ್ ಅಲ್ಲಿ ರ್ಯಾಲಿ ಶುರು ಆಗುತ್ತೆ. ಅದೇ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು. ಹಾಗಾಗಿನೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಗೋಲ್ಡ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕಡೆ ಕೂಡ ಗಮನವನ್ನ ಇಡಬಹುದಾಗಿರುತ್ತೆ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರುತ್ತವೆ. ಎಕ್ಸಿಕಾಮ್ ಟೆಲಿಸಿಸ್ಟಮ್ಸ್ ನೋಡಬಹುದು, ರೈಟ್ಸ್ ಇಶ್ಯೂ ಇದೆ. ಹಾಗೆ ಇನ್ಸೋಯಾ ಕೂಡ ರೈಟ್ಸ್ ಇಶ್ಯೂ ಇದೆ. ತುಂಬಾ ಜನ ರೈಟ್ಸ್ ಇಶ್ಯೂ ನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ಕೇಳ್ತಾ ಇದ್ದೀರಿ. ಇದನ್ನ ನೀವು ಅಪ್ಲೈ ಮಾಡ್ಲಿಕ್ಕೆ ನಿಮ್ಮ ನೆಟ್ ಬ್ಯಾಂಕಿಂಗ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಆಸ್ಪಾ ಥ್ರೂ ಯೂಶಲಿ IPO ಅಪ್ಲೈ ಮಾಡ್ತೀವಲ್ಲ ಆ ರೀತಿ ಬರೋದಿಲ್ಲ ಇದು ಅಪ್ಲಿಕೇಶನ್. ನೀವು ನಿಮ್ಮ ನೆಟ್ ಬ್ಯಾಂಕಿಂಗ್ ಲಾಗಿನ್ ಆದ್ರೆ ಅಲ್ಲಿ ಒಂದು ಸೆಕ್ಷನ್ ಇರುತ್ತೆ, ಆಸ್ಬಾ ಅಂತ ನೋಡ್ಲಿಕ್ಕೆ ಸಿಗಬಹುದು. ಒಂದೊಂದ್ ಬ್ಯಾಂಕ್ ಅಲ್ಲಿ ಒಂದೊಂದ್ ತರ ಇರುತ್ತೆ, ಅಥವಾ IPOs ಅಂತಾನು ಕೂಡ ಇರಬಹುದು. ಆ ಸೆಕ್ಷನ್ ಹೋದ್ರೆ ರೈಟ್ಸ್ ಇಶ್ಯೂ ಓಪನ್ ಇರುವಂತ ಕಂಪನೀಸ್ ನ ಲಿಸ್ಟ್ ಬರುತ್ತೆ. ಅಲ್ಲಿ ನೀವು ಕೆಲವೊಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ DP ನಂಬರ್, ಪಾನ್ ನಂಬರ್, ಒಂದಷ್ಟು ಡೀಟೇಲ್ಸ್ ಬರುತ್ತೆ. ಅದನ್ನ ಫಿಲ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಬ್ರೋಕರ್ ಆಪ್ ಅಲ್ಲಿ ಬರೋದಿಲ್ಲ ಇದು ಆಪ್ಷನ್. ಅದೊಂದು ಡಿಸ್ಅಡ್ವಾಂಟೇಜ್. ಬಹುಶಃ ಮುಂದಿನ ದಿನಗಳಲ್ಲಿ ಏನಾದ್ರು ಅದನ್ನು ಕೂಡ ಬ್ರೋಕಿಂಗ್ ಆಪ್ ಅಲ್ಲೇ ಕೊಟ್ರೆ ಅದು ಒಳ್ಳೇದಾಗುತ್ತೆ, ಅಪ್ಲೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಬಟ್ ಆಸ್ ಆಫ್ ನೌ ನೀವು ಆಸ್ಬಾ ಥ್ರೂ ನಿಮ್ಮ ನೆಟ್ ಬ್ಯಾಂಕಿಂಗ್ ಮೂಲಕನೇ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಮೇಘ್ನಾ ಇನ್ಫ್ರಾಕಾನ್ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. 8 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಪ್ರೈಸ್ ಅವತ್ತು ಅಡ್ಜಸ್ಟ್ ಆಗುತ್ತೆ, ಶೇರ್ಗಳು ಡಬಲ್ ಆಗುತ್ತೆ ಇಲ್ಲಿ. ನಂತರ ಆಲ್ಕೋಸೈನ್ ಬೋನಸ್ ಇಶ್ಯೂ ಇದೆ 1:2 ರೇಷಿಯೋದಲ್ಲಿ. ಅಂದ್ರೆ 2 ಶೇರ್ ಇದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ಡೈನಾಮಿಕ್ ಕೇಬಲ್ಸ್ ನ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. ಶೇರುಗಳು ಡಬಲ್ ಆಗುತ್ತೆ. ಹಾಗೆ ರೋಟೋ ಪಂಪ್ಸ್ ನ ಬೋನಸ್ ಇಶ್ಯೂ ಕೂಡ ಇದೆ 2:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಅಂದ್ರೆ ಇನ್ ಕೇಸ್ ನಿಮ್ಮ ಹತ್ರ 1 ಶೇರ್ ಇದೆ ಅಂದ್ರೆ 3 ಶೇರ್ಗಳಾಗುತ್ತೆ. ಟೋಟಲ್ 11 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಇನ್ನು ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಬರುತ್ತೆ ರಿಯಾಕ್ಷನ್ ಅಂತ. ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡೋರು ನಿಮ್ಮ ನೆಟ್ ಬ್ಯಾಂಕಿಂಗ್ ಅಲ್ಲಿ ಚೆಕ್ ಮಾಡಿ. ಇನ್ ಕೇಸ್ ನೀವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕಂಪನೀಸ್ ಕೂಡ ಮೊಬೈಲ್ ಆಪ್ ಅನ್ನ ಬಿಟ್ಟಿದ್ದಾರೆ. ಮೊಬೈಲ್ ಆಪ್ ಮೂಲಕ ನೆಟ್ ಬ್ಯಾಂಕಿಂಗ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅಲ್ಲಿಂದನೇ ಅಪ್ಲೈ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ. ಇಲ್ಲ ಅಂತಂದ್ರೆ ನಿಮ್ಗೆ ರೈಟ್ಸ್ ಎಂಟೈಟಲ್ಮೆಂಟ್ ಏನ್ ಬರುತ್ತೆ ಅದನ್ನ ಸೇಲ್ ಮಾಡಬಹುದು. RE ಅಂತ ಒಂದು ರೈಟ್ಸ್ ಎಂಟೈಟಲ್ಮೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸಿಕಾಮ್ ಟೆಲಿಸಿಸ್ಟಮ್ ಇದ್ರೆ ಎಕ್ಸಿಕಾಮ್ ಟೆಲಿಸಿಸ್ಟಮ್ RE ಅಂತ ಒಂದು ಶೇರ್ ಆಡ್ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ. ಅದನ್ನ ಸೇಲ್ ಮಾಡ್ಬಿಟ್ರೆ ಅದಕ್ಕೆ ಇರುವಂತ ಅಮೌಂಟ್ ಎಷ್ಟು ಟ್ರೇಡ್ ಆಗ್ತಾ ಇರುತ್ತೆ ಅಷ್ಟು ಬರುತ್ತೆ. ಬಟ್ ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡುವಂತ ಎಲಿಜಿಬಿಲಿಟಿಯನ್ನ ಕಳ್ಕೊಳ್ತೀರಿ. ಬಟ್ ಆ ಡಿಫರೆನ್ಸ್ ಅಮೌಂಟ್ ಏನಿದೆ ಆ ಅಮೌಂಟ್ ನಿಮ್ಗೆ ಬರುತ್ತೆ. ಇನ್ ಕೇಸ್ ನಿಮ್ಗೆ ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಇಷ್ಟ ಇಲ್ಲ ಅಥವಾ ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ಈ RE ಅಂತ ಏನ್ ಬರುತ್ತೆ ರೈಟ್ಸ್ ಎಂಟೈಟಲ್ಮೆಂಟ್ ಅದನ್ನ ಮಾರ್ಬೋದು. ಯಾರು ಅದನ್ನ ಬೈ ಮಾಡ್ತಾರೋ ಅವ್ರಿಗೆ ಎಲಿಜಿಬಿಲಿಟಿ ಸಿಗುತ್ತೆ ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ. ಇನ್ ಕೇಸ್ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಆ ರೀತಿ RE ನ ಮಾರ್ಕೊಳ್ಳಿ. ನಾನು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಎಕ್ಸಿಕಾಮ್ ಟೆಲಿಸಿಸ್ಟಮ್ಸ್ ಅಂತ ಅಷ್ಟೇ. ನೀವು ಯಾವುದೇ ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ್ಲೂ ಇದೇ ಆಗಿರುತ್ತೆ ಪ್ರೊಸೀಜರ್. ಸರಿ ಹೇಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.